ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಯಾರಾದ್ರೂ ನಮಗೆ ಏನಾದ್ರೂ ಸಲಹೆಯನ್ನ ನೀಡೋದಕ್ಕೆ ಬಂದಾಗ ಅಥವಾ ನಾವು ಯಾರಿಗಾದ್ರೂ ಯಾವ್ದಾದ್ರೂ ಒಂದು ವಿಚಾರವನ್ನ ಹೇಳೋದಕ್ಕೆ ಹೋದಾಗ ಅದಕ್ಕೆ ಸರಿಯಾದಂತಹ ಕಾರಣವನ್ನ ನೀಡಿ ಅಥವಾ ವೈಜ್ಞಾನಿಕ ಕಾರಣವನ್ನ ಕೊಡಿ ಅನ್ನುವಂತಹ ಮಾತುಗಳನ್ನ ನಾವು ಕೇಳಿರ್ತೀವಿ. ಉದಾಹರಣೆಯ ಮೂಲಕ ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಾ ಹೋಗೋದಾದ್ರೆ, ಒಂದು ಮನೆಯಲ್ಲಿ ಏನಾದ್ರೂ ಕಸವನ್ನ ಗುಡಿಸಬಾರದು ಸಂಜೆಯ ನಂತರದಲ್ಲಿ, ಅಥವಾ ಮನೆಯ ಒಳಗಡೆ ಉಗುರು ಕತ್ತರಿಸಬಾರದು ಅಂತ ಹೇಳಿ ಹಿರಿಯರು ನಮಗೆ ಹೇಳಿದಾಗ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ನಾವೆಲ್ಲರೂ ಕೂಡ ಮಾಡುವಂತದ್ದು ಸಹಜ. ಆದ್ರೆ ಈಗ ಇರುವಂತಹ ಪ್ರಶ್ನೆ ಅಂದ್ರೆ, ಕಲಿಯುಗದ ವಿಜ್ಞಾನ ಅಂದ್ರೆ ಏನು, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ನೋಡ್ತಾ ಹೋಗೋದಾದ್ರೆ, ಯಾವ್ದಾದ್ರು ಒಂದು ಆವಿಷ್ಕಾರಗಳನ್ನ ಮಾಡಿದಾಗ ಅಥವಾ ಹೊಸತನವನ್ನ ಕಂಡು ಹಿಡಿದಾಗ, ಯಾವ್ದಾದ್ರು ಸಂಶೋಧನೆಯನ್ನ ಮಾಡಿದಾಗ ಅದಕ್ಕೆ ನಾವು ವಿಜ್ಞಾನ ಅಂತ ಹೇಳ್ತೀವಿ. ಆದ್ರೆ ಕಲಿಯುಗದ ವಿಜ್ಞಾನ ಯಾವುದು ಅಂತ ಅಂದಾಗ, ಇದೇನಪ್ಪ ಇದು ಆಶ್ಚರ್ಯಕರವಾದಂತಹ ವಿಚಾರ ಅನ್ಸೋದಂತೂ ಕೂಡ ಸಹಜ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಲಿಯುಗದ ವಿಜ್ಞಾನ ಯಾವುದು ಅನ್ನುವಂತಹ ವಿಚಾರದ ಕುರಿತಂತೆ ಗುರುಜಿ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ವಿಜ್ಞಾನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀವಿ. ಆದ್ರೆ ಕಲಿಯುಗದ ವಿಜ್ಞಾನ ಯಾವುದು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ಸರಳವಾದ ವಿಚಾರ ಇದು. ಅರ್ಥ ಮಾಡ್ಕೊಂಡು ತಿಳ್ಕೊಂಡಾಗ, ಇಲ್ಲ ಅಂತಂದರೆ ಏನೋ ಇರಬಹುದೇನೋ ಹೊಸದು ಅಂತಕ್ಕಂಥ ಒಂದು ಕುತೂಹಲ ಅಂತ ಇರತಕ್ಕಂಥ ಒಂದು ವಿಚಾರ ಆಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಈ ಕಲಿಯುಗದಲ್ಲಿ ಸಾಕಷ್ಟು ಸಲ ನಾವು ಮಾತಾಡ್ತೀವಿ, ಈಗೆಲ್ಲ ಹಳೆಯ ಕಾಲದೆಲ್ಲ, ಈಗೆಲ್ಲ ಬೇರೆ, ಈಗ ಪ್ಯಾಟ್ರನ್ನೇ ಬೇರೆ, ಹಲವಾರು ರೀತಿ ಮಾತಾಡ್ತೀವಿ. ಇದು ಕಲಿಯುಗ. ಈಗ ನೀನು ದ್ವಾಪರ ಯುಗದ ಮಾತಾಡ್ಬೇಡ. ಕೆಲವರು ಮಕ್ಕಳು ಬೇಜಾರಾದಾಗ ತಂದೆ ತಾಯಿ ಹೇಳ್ತಾರೆ, ನೀನು ಪುರಾಣ ಎಲ್ಲ ಹೇಳ್ಬೇಡ ಅಲ್ವಾ, ಈಗ ಮಾಡ್ರನ್ ಯುಗ ಇದು, ಅದೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಈ ಮಾಡ್ರನ್ ಯುಗ ಅಂದರೆ ಕಲಿಯುಗದ ವಿಜ್ಞಾನ ಅಂತಕ್ಕಂಥ ವಿಚಾರ ಅಂದರೆ ಈ ಕಡೆಯಿಂದಾರು ಹೇಳಿ ಆ ಕಡೆಯಿಂದ ಹೇಳಿ ಎರಡು ಒಂದೇ ಬರುತ್ತೆ. ಆದರೆ ಇದು ಯಾವುದನ್ನ ತೋರಿಸುತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರ ಬಂದಾಗ, ಮೋಹದ ಬಲೆ, ಮೋಹದ ಬಲೆ, ಅದಕ್ಕೆ ಕೊನೆಯೇ ಇಲ್ಲ. ಏನದು? ಫ್ಯಾಮಿಲಿಯಲ್ಲಿ ಒಂದು ಸಂಸಾರದಲ್ಲಿರ್ತಕ್ಕಂಥದ್ದು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗು, ನನ್ನ ಮನೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಮೋಹ ಏನಾಗತ್ತೆ, ಸಂಸಾರದಲ್ಲಿ ಕಟ್ಟಾಕ್ಬಿಡತ್ತೆ ಅಂತ ನಾವೇನು ತಿಳ್ಕೊಂಡಿಲ್ಲ. ಅಂದರೆ ಅವ್ರನ್ನ ಪ್ರೀತಿಸ್ಬಾರ್ದಾ, ಅವ್ರನ್ನ ಗೌರವಿಸ್ಬಾರ್ದಾ, ಅದು ವಿಚಾರ ಬೇರೆ. ಅವ್ರ ಬಗ್ಗೆ ಚಿಂತನೆ ಮಾಡೋದು, ನನಗೇನೋ ಬೇಕು, ನನಗೇನೋ ಸಿಗಬೇಕು, ಅವ್ರು ಈ ಥರ ನಡ್ಕೋಬೇಕು, ಈ ಥರ ಇರಬೇಕು ಅಂದರೆ ಅದನ್ನು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಅದು ಬದಲಾವಣೆ ಆಗಲ್ಲ. ಆಗತ್ತೇನಮ್ಮ? ಈಗ ಒಂದು ಮಗುಗೆ ತಂದೆ ತಾಯಿ ಪ್ರಯತ್ನ ಮಾಡ್ತಾರೆ, ಈ ಮಗುನ ಹೀಗೆ ಮಾಡಬೇಕು, ಬೆಳೆಸ್ಬೇಕು, ಈ ಥರದ್ದೇ ಓದಿಸ್ಬೇಕು ಅಂತ. ಆ ಮಗು ಬದಲಾವಣೆ ಮಾಡೋಕೆ ತುಂಬ ಕಷ್ಟ ಆಗತ್ತೆ, ಹೌದಾ? ಇದು ಇನ್ನೊಬ್ಬರಿಗೋಸ್ಕರವಾಗಿ ಮಾಡ್ತಕ್ಕಂಥ ನಮ್ಮದು ಇದು ಒಂದು ಮೋಹ, ಮೋಹದ ಬಲೆ ಅಂತ ಹೇಳ್ಬೋದು. ಪಕ್ಕದ ಮನೆ ಮಗು ಚೆನ್ನಾಗಿ ಓದ್ತಾ ಇದೆ, ನನ್ನ ಮಗು ಓದಿಸ್ಬೇಕು, ನನ್ನ ತಂಗಿ ಮಗು ಚೆನ್ನಾಗಿ ಓದ್ತಾ ಇದೆ, ನನ್ನ ಮಗನೂ ಓದಿಸ್ಬೇಕು. ಸೊ ಈ ರೀತಿ ಒಂದು ಕಂಪೇರ್ ಮಾಡಿ ಅದನ್ನು ನಾವು ಬೆಳವಡಿಸ್ಕೊಂಡ್ರೆ ನಡ್ಕೊಳ್ಳೋಕ್ಕೆ ಅವರನ್ನು ಅನುಮೋದನೆ ಮಾಡ್ತಕ್ಕಂಥ ರೀತಿಯಲ್ಲಿ ರಿಮ್ಯಾಕ್ ಮಾಡ್ತಕ್ಕಂಥ ವಿಚಾರಕ್ಕೆ ಹೋಗ್ತೀವಿ. ಇದು ಬಗೆಹರಿಯಲ್ಲ. ಅವರ ಒಂದು ಪ್ರಯತ್ನ ಏನಿರುತ್ತೋ ಇವ್ರಿಗೆ ಗೊತ್ತಿರಲ್ಲ. ಬಟ್ ಮಗು ಮುಂದೆ ಹೋಗ್ತಾ ಇದೆ ಅಥವಾ ಗಂಡ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ, ಈ ರೀತಿ ಒಂದು ಮೋಹದಲ್ಲಿ ಏನಾಗುತ್ತೆ, ಅದು ಹೆಂಗೆ ಅಷ್ಟಾಗ್ತಾ ಇದೆ, ನಾವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಈ ಒಂದು ಮೋಹದ ಬಲೆಯಲ್ಲಿ ನಾವು ಸಿಕ್ಕಾಕೊಂಡಾಗ ಜೀವನ ಹೇಗನ್ಸುತ್ತೆ ಅಂದರೆ, ಇದನ್ನೇ ಸಂಸಾರದ ಚಕ್ರ ಅಂತಾರೆ. ಈ ಸಂಸಾರದ ಚಕ್ರದಲ್ಲಿ ಹುಟ್ಟುವಂತಹ ಒಂದು ದೊಡ್ಡ ಪದ್ಧತಿ ಯಾವುದು ಅಂದರೆ, ಸುಖ ದುಃಖಗಳು ಸಂಸಾರದಲ್ಲೇ ಉತ್ಪತ್ತಿ ಆಗೋದು. ಈ ದುಃಖ ಅನ್ನೋದು ಬರೋದು ಈ ಮೋಹದಿಂದಲೇ ಬರೋದು, ಹೌದಲ್ಲ? ಎಷ್ಟು ಆಕರ್ಷಣೆಗೆ ಒಳಗಾಗ್ತಾನೆ ಮನುಷ್ಯ, ಅಷ್ಟು ದುಃಖಕ್ಕೀಡಾಗ್ತಾರೆ. ಯಾಕಂದ್ರೆ ಸಿಗಲ್ಲ, ಇವ್ರು ಬಿಡಲ್ಲ, ಹೌದಾ? ಈಗ ಇವತ್ತು ನಾನು ಬದುಕಬೇಕು, ಜನಕ್ಕೆ ಎದುರುಗಡೆ ತೋರಿಸ್ಕೋಬೇಕು, ಯಾರು ಏನೇನೋ ಮಾಡಿಬಿಟ್ರು ನಾನೇನೋ ಮಾಡಬೇಕು ಅಂತಕ್ಕಂತಹ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಈ ಮಾಡರ್ನ್ ಪ್ರಪಂಚದಲ್ಲಿ ಓದೋದ್ರಲ್ಲಾಗಲಿ, ಬಟ್ಟೆ ಹಾಕೊಳ್ಳೋದ್ರಲ್ಲಾಗಲಿ, ಊಟ ಮಾಡೋದ್ರಲ್ಲಾಗಲಿ, ಯಾವುದು ನಿಮಗೆ ಪ್ಯಾಟ್ರನ್ ಇಷ್ಟ ಆಗುತ್ತೋ ಆ ಪ್ಯಾಟ್ರನನ್ನೇ ತುಂಬ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಕ್ಕಂಥ
ಒಂದು ಆಸೆ, ಮೋಹ. ಅದು ದುಃಖಕ್ಕೆ ಹತ್ತಿರವಾಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಕೆಲವರಿಗೆ ಅನ್ಸತ್ತೆ, ನನಗೆ ಯಾಕೆ ಈ ರೀತಿ ಆಗತ್ತೆ, ಯಾವುದು ಅದರಲ್ಲಿ ಎರಡು ಕೆಲಸ ಮಾಡುತ್ತೆ, ಒಂದು ಮನಸ್ಸು, ಇನ್ನೊಂದು ಬುದ್ಧಿ. ಈ ಎರಡೂ ನಮ್ಮ ದೇಹದಲ್ಲಿ ಇದು ನಮ್ಮದು ಪ್ರಾಪರ್ಟಿ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ದೇಹದಲ್ಲಿರುವ ಎರಡು ಪ್ರಾಪರ್ಟಿ ಇದೆ. ಏನು? ಮನಸ್ಸು ನನ್ನದು, ಬುದ್ಧಿ ನನ್ನದು. ಆಗಿದೆಯಾ ನಮ್ಮದು? ಆಗಿಲ್ಲ. ಆದ್ರೂ ನಾವೇನಂತ ಇದ್ದೀವಿ, ನನ್ನ ಮನಸ್ಸಿಗೆ ಬಂದ್ರೆ ನೋಡೀಗ ಅಂತಾರೆ. ಇವ್ರ ಮನಸ್ಸೆಲ್ಲ ಐತೆ ಗೊತ್ತಿಲ್ಲ. ನಾವು ಹಿಂಗೆ ಹೇಳ್ಕೊಂಡೇ ಹೋಗ್ತಾ ಇದ್ದೀವಿ. ಇದು ಸುಳ್ಳು ಅಂತೆ, ನಿಜ ಅಂತ್ಯ. ನನ್ನ ಮನಸ್ಸು, ನನ್ನ ಬುದ್ಧಿ. ಆದರೆ ಸುಳ್ಳು ಅಂತ ಒಪ್ಕೊಳ್ಳಲ್ಲ ಯಾರು. ಇನ್ನು ನಂದಲ್ಲ ಇನ್ಯಾರ್ದು? ಇದಕ್ಕೆ ಆ ಮನಸ್ಸು ನಿಮ್ಮದೇ ಆದ ಅಧಿಕಾರಕ್ಕೆ, ನಿಮ್ಮದೇ ಆದ ರೀತಿಯಲ್ಲಿ ಮನಸ್ಸು ನಿಮಗೆ ಸಪೋರ್ಟ್ ಕೊಟ್ಟಾಗ ಅದು ನಿಮ್ಮದು ಅಂತ ಒಪ್ಕೊಳ್ತಕ್ಕಂಥ ವಿಚಾರ. ಅದು ಈ ಜನ್ಮದಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ ಅಂತ, ಯಾರಿಗೂ ಆಗಲ್ಲ ಅಂತ ಅಲ್ಲ. ಅದಕ್ಕೆ ನಾವು ಏನು ಕೆಲಸ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ತಿಳ್ಕೊಂಡಾಗ ನಾವು ಅದನ್ನು ಅನುಭವಿಸೋದಕ್ಕೆ ಸಾಧ್ಯತೆ ಆಗತ್ತೆ. ಹಾಗಿರಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂತಹ ಇದರಿಂದ ಬಂಧನದ ಅಂತಕ್ಕಂಥ ವಿಚಾರದಲ್ಲಿ ನಾವು ಹಲವಾರು ರೀತಿ ಬೇಜಾರು ಮಾಡ್ಕೊಳ್ಳೋ ಬದಲು ನಮ್ಮ ಆಸೆಯನ್ನು ಕಡಿಮೆ ಮಾಡ್ಕೋಬೇಕು, ನನ್ನ ಮನಸ್ಸನ್ನು ಸರಿ ಮಾಡ್ಕೋಬೇಕು, ನನ್ನ ಬುದ್ಧಿ ಸರಿ ಮಾಡ್ಕೋಬೇಕು ಅಂತ 1, 2, 2, 3, 4 ಆಯ್ತಲ್ಲ, ಸರ್ಕಲ್ ಜಾಸ್ತಿ ಆಯ್ತಲ್ಲ. ಸೊ ಇದರಿಂದ ಹೊರಗೆ ಬರೋಕ್ಕಾಗಲ್ಲ. ನಾವು ಒಂದೇ ಒಂದು ವಿಚಾರವನ್ನು ತಗೊಂಡಾಗ ಇಷ್ಟು ಸಮಸ್ಯೆಯನ್ನು ನಾವು ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಇವತ್ತಿನ ವಿಜ್ಞಾನ ಯಾವುದು ಅಂದರೆ, ಸರಿಯಾದ ಸಮಯ ಅಂತಕ್ಕಂಥದ್ದು ಇದೆಯಲ್ಲ, ಸರಿಯಾದ ನಿಶ್ಚಿತವಾದ ಸಮಯ ಇದೆಯಲ್ಲ, ಇದು ಮಾಡರ್ನ್ ಸೈನ್ಸ್. ನಿಶ್ಚಿತ ಸಮಯವೇ ಕಲಿಯುಗದ ವಿಜ್ಞಾನ. ನಿಶ್ಚಿತ ಸಮಯ ಅಂದಮೇಲೆ ಪ್ರತಿಯೊಂದು ನಿಶ್ಚಿತವಾಗಿ ನಡೆಯುತ್ತೆ. ಹೌದಾ? ಅದರಲ್ಲಿ 4 ಭಾಗವನ್ನು ವಿಂಗಡಿಸ್ಬೇಕಾಗತ್ತೆ. ಯಾವುದದು? ಈ ನಿಶ್ಚಿತ ಸಮಯವನ್ನು ಮ್ಯಾನೇಜ್ ಮಾಡೋಕ್ಕೆ ಎಲ್ರಿಗೂ ತುಂಬ ಇಷ್ಟ, ತುಂಬ ಆಸೆ. ಆಗಲ್ಲ. ಅಪ್ಪಿತಪ್ಪಿ ಮಾಡಿದ್ರೆ 2 ದಿನ ಮಾಡ್ಬೋದು, ಅಥವಾ 3 ದಿನ ಮಾಡ್ಬೋದು, ಅಥವಾ 1 ವಾರನೇ ಮಾಡ್ಬೋದು. ಆಮೇಲೆ ರಿವ್ಯಾಕ್ ಹಿಂದಕ್ಕೆ ಹೊಟ್ಟೋಗ್ತಾರೆ. ಆಗಲ್ಲಪ್ಪ, ಅದೆಲ್ಲ ತುಂಬ ಪ್ರಯತ್ನ ಪಟ್ಟೆ, ಹಿಂಸೆ ಆಗತ್ತೆ, ಮನೆ ಸರಿ ಇಲ್ಲ, ಜನ ಸರಿ ಇಲ್ಲ, ಇನ್ನೊಂದು ಸಲ ಅದ್ರ ಮೇಲೆ ಹಾಕ್ಬಿಟ್ಟು ಬಿಟ್ಬಿಡೋದು. ಇದು ಪ್ರತಿಯೊಬ್ಬರಿಗೂ ಬೇಕು ಅನ್ಸುತ್ತೆ, ಆದರೆ ಪಡ್ಕೊಳಕ್ಕಾಗ್ತಾ ಇಲ್ಲ. ಇದಕ್ಕೆ ಮೂಲವಾದ ಕಾರಣ ನಮ್ಮಲ್ಲಿರ್ತಕ್ಕಂತಹ 4 ವಿಚಾರಗಳಲ್ಲಿ ನಾವು ಸೋಲ್ತಾ ಇದ್ದೀವಿ. ಏನು? ನಿಶ್ಚಿತ ಸಮಯವನ್ನು ಬಳಸುವುದಕ್ಕೆ ಮಗುವಿನಿಂದ ಹಿಡಿದು ದೊಡ್ಡವರಾದಿಯವರೆಗೂ ಯಾಕೆ ಆಗ್ತಾ ಇಲ್ಲ? ಕರೆಕ್ಟ್ ಟೈಮನ್ನು ಬಳಸಬೇಕು, ಆಗ್ತಾ ಇಲ್ಲ. ಇದನ್ನ ಸಂಸ್ಕಾರ ಅಂತಾರೆ. ಹೌದಾ? ಮಗುವಿಗೆ ಸಂಸ್ಕಾರ ಕೊಡಬೇಕು ಅಂತಾರೆ. ಸಂಸ್ಕಾರ ಅಂತ ಏನು, ಅದಕ್ಕೆ ಅರ್ಥ ಏನು ಅಂತ ತಿಳ್ಕೊಂಡವ್ರ ಅಂತ ನನಗೆ ಪ್ರಶ್ನೆ. ಸಂಸ್ಕಾರ ಎಂದರೆ ದೇವಸ್ಥಾನಕ್ಕೆ ಹೋಗೋದು, ನಮಸ್ಕಾರ ಮಾಡೋರು, ದೊಡ್ಡವ್ರು ಬಂದ ತಕ್ಷಣ ಎದ್ದು ನಿಂತ್ಕೊಳ್ಳೋದು, ಕೈ ಮುಗಿಯೋದು, ಇದು ಸಂಸ್ಕಾರ. ಸ್ನಾನ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ಮಂತ್ರ ಹೇಳ್ತಕ್ಕಂಥದ್ದು, ಇದನ್ನ ಸಂಸ್ಕಾರ ಅಂತ ಕೆಲವು ತಿಳ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಏನು ಹೇಳ್ತೀಮ್ಮ? ಆದರೆ ನಿಜವಾದ ಸಂಸ್ಕಾರ ಯಾವುದು ಅಂತಕ್ಕಂಥ ಸಂಸ್ಕಾರದ ಮೂಲಾರ್ಥ ಯಾವುದು ಅಂತಂದರೆ, ನಿಶ್ಚಿತ ಸಮಯವನ್ನು ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಅದನ್ನು ಕಂಟಿನ್ಯೂ ಆಗಿ ಬಳಸ್ತಾ ಹೋಗ್ತಾರೋ ಅದು ಸಂಸ್ಕಾರ ಅಂತಾರೆ. ಇದು ಹೆಂಗೆ ಬರುತ್ತಿದು? ಯಾರಿಂದ ಬರುತ್ತೆ? ಎಲ್ಲಿ ತಗೋಬೇಕು? ಯಾರಿಂದ ತಗೋಬೇಕು? ಇದೆಲ್ಲೂ ಸಿಗಲ್ಲ, ಯಾರು ಹೇಳಿದ್ರೂ ಆಗಲ್ಲ. ಮತ್ತು ಹೇಗೆ ಸಂಸ್ಕಾರ ಅಂತ ಹೇಳ್ಬಿಡ್ತೀವಲ್ಲ, ಇದಕ್ಕೆ ಉತ್ತರ ಏನು? ಇದಕ್ಕೆ ಒಂದನೇದು, ಮಲಗೋದು, ಬೆಳಿಗ್ಗೆ ಏಳೋದು, 2 ಆಯ್ತಾ? ಊಟ ಮಾಡೋದು, ನೀರು ಕುಡಿಯೋದು. ಅಮ್ಮ, ಈ 4 ನಮ್ಮ ಮನುಷ್ಯನಿಗೆ ಡಿಸಿಪ್ಲಿನ್ ಅಂತಕ್ಕಂಥದ್ದು, ಶಿಸ್ತನ್ನು, ಸಂಸ್ಕಾರವನ್ನು ಕಲಿಸ್ತಕ್ಕಂಥದ್ದು. ಈ 4 ವಿಧಾನದಲ್ಲಿ ಮನುಷ್ಯ ಸದಾ ಯಾವಾಗಲೂ ಹಸೋನ್ಮುಖಿಯಾಗಿ ಸುಖದಲ್ಲಿ ಬದುಕ್ತಾ ಇದ್ದೀನಿ ಅಂತ ಖುಷಿ ಪಡ್ಬೋದು. ಈ 4 ಕೆಟ್ಟಿದೆ, ಕೆಡುತ್ತಿದೆ, ಕೆಡಲಿದೆ, ಕೆಡುತ್ತಲೇ ಇದೆ. ಏನು ಹೇಳ್ತೀಯಮ್ಮ? ಹೌದಲ್ಲ? ಈ 4 ಯಾರ್ದು? ನಮ್ಮದೇ ಕರ್ತವ್ಯ. ಈ 4 ನಮ್ಮದೇ ಅಂತ ಒಪ್ಕೊಂಡಿಲ್ಲ ನಾವು. ಯಾಕೆ ಅಂದರೆ ನನಗೆ ಅದೇನೋ ಅಭ್ಯಾಸ ಸರಿ ಹೋಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ, ಹೇಳೋಕ್ಕಾಗ್ತಾ ಇಲ್ಲ, ಮಲಗೋಕ್ಕಾಗ್ತಾ ಇಲ್ಲ, ಅಥವಾ ಟೈಮ್ ಸಿಗ್ತಾ ಇಲ್ಲ, ನಾನು ಬರೋದೇ ಅಷ್ಟೊತ್ತಿಗೆ, ಹಲವಾರು ಕಾರಣಗಳು ಹೇಳಿಕೊಂಡು ಈ 4 ನಾವು
ಸೈಡ್ಗೆ ಹಾಕಿರುವ ಕಾರಣ ಸಂಸ್ಕಾರ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ದೊಡ್ಡವರು ಪಾಲನೆ ಮಾಡ್ಕೊಂಡು ಬಂದಿದ್ದಾಗ ಮಕ್ಕಳು ಆಟೋಮೆಟಿಕ್ ಆಗಿ ಯಾರು ಹೇಳದೇ ಇದ್ರು ಆಟೋಮೆಟಿಕ್ ಮಕ್ಕಳು ಸಂಸ್ಕಾರವಂತರೇ ಆಗಿರ್ತಾರೆ. ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ಒಳ್ಳೆ ಸ್ಕೂಲ್ಗೆ ಹಾಕಿದ್ರೆ ಸಂಸ್ಕಾರವಂತರಾಗ್ತಾರೆ ಮಕ್ಕಳು, ಒಳ್ಳೆ ವಿದ್ಯೆ ಕಲಿಸಿದ್ರೆ ಸಂಸ್ಕಾರವಂತರ. ವಿದ್ಯೆಯಲ್ಲಿ ಯಾವ ಕಾರಣಕ್ಕೂ ಬರಲ್ಲ. ವಿದ್ಯೆ ತಂದೆ ತಾಯಿಯಿಂದ ಬಂದಿರತಕ್ಕಂತಹ ಸಮಯ ಪ್ರಜ್ಞೆ, ನಿಶ್ಚಿತ ಸಮಯವನ್ನ ಪಡ್ಕೊಳ್ತಕ್ಕಂಥ ವಿಚಾರ. ಈ 4 ಅಭ್ಯಾಸಗಳು ನಿಮ್ಮಲ್ಲಿ ಬರಬೇಕು, ಬಂದಿರಬೇಕು. ಬರ್ತಾ ಇಲ್ವಲ್ಲ, ಪ್ರಯತ್ನ ಮಾಡ್ತೀನಿ ಅನ್ನೋದಕ್ಕೆ ವಿಚಾರ ಇವತ್ತು ಹೇಳೋಣ. ಏನಾಗತ್ತೆ, 4 ಭಾಗವನ್ನ ವಾಸದ ಮನೆಯಲ್ಲಿ 4 ದಿಕ್ಕುಗಳಿರುತ್ತಿದ್ದು. ನಾವು ವಾಸ ಮಾಡ್ತೀವಲ್ಲ ಮನೆ, ಆ ಮನೆ 4 ದಿಕ್ಕಿದ್ದರೆ ನೋಡ್ಕೊಳ್ಳಿ. ಯಾರು ದಯವಿಟ್ಟು ಕರೆ ಮಾಡೋದು ಸ್ವಲ್ಪ ಒಂಚೂರು ಹೇಳ್ಬಿಟ್ರೆ ನನಗೆ ಖುಷಿನಾರು ಆಗತ್ತೆ. ಸ್ವಾಮಿ ನಮ್ಮ ಮನೇಲಿ ಕರೆಕ್ಟಾಗಿ 4 ದಿಕ್ಕಿದೆ ಅಂತ ದಯವಿಟ್ಟು ಯಾರಾದರೂ ಇವತ್ತು ಹೇಳಿಬಿಟ್ರೆ ಖುಷಿ ಪಡ್ಬೋದು. ಒಂದ್ಸಲ ನೋಡ್ಕೊಂಬಿಡಿ ನಿಮ್ಮ ಮನೆನ ಕರೆ ಸಿಕ್ಕಿದಾಗ. ನಮ್ಮ ಮನೆಗೆ 4 ದಿಕ್ಕು ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡ್ರೆ ಸ್ವಲ್ಪ ಮಾತಾಡೋಕೆ ಅನುಕೂಲ ಆಗುತ್ತೆ, ನಿಮಗೂ ಉತ್ತರ ಸಿಗತ್ತೆ, ನನಗೂ ತೃಪ್ತಿ ಆಗತ್ತೆ. ಅದಿರಲೇಬೇಕು ಅಂತಿಲ್ಲ, ಇದೇ ಇಲ್ಲ ಅನ್ನೋದನ್ನು ಹೇಳಿದ್ರೆ ತುಂಬ ಅನುಕೂಲ ಆಗತ್ತೆ. ಪ್ರತಿದಿನ ಬರೀ ಇದಕ್ಕೆ ಹೆಂಗೆ ಅನ್ನೋ ಕೇಳೋ ಬದ್ದು ಒಂದೊಂದು ದಿನದ ಕಾರ್ಯಕ್ರಮದಲ್ಲಿ ಒಂದು ಹೊಸ ಪ್ರಶ್ನೆ ಉತ್ತರ ಆಗಬೇಕು. ನಿಮಗೂ ಖುಷಿ, ನಮಗೂ ಖುಷಿ. ಹೇಳಿದ್ದೇ ಹೇಳು, ಕೇಳಿದ್ದೇ ಕೇಳು, ಇದಾಗಬಾರ್ದು. ಪ್ರತಿದಿನ ಒಬ್ಬ ಮನುಷ್ಯನಾದವನು ಒಂದನ್ನು ಮಾತಾಡಬೇಕು, ಹೊಸದಾಗಿ ಒಂದನ್ನು ಕೇಳಿಸ್ಕೋಬೇಕು, ಒಂದನ್ನು ತಿಳ್ಕೋಬೇಕು. ಇದಿಲ್ಲ ಅಂದರೆ ಆ ದಿನ ಆ ವಯಸ್ಸಿಗೆ ಆ ಆಯಸ್ಸಿಗೆ ಧಕ್ಕೆ. ಅಯ್ಯೋ ಇವತ್ತೇನು ವೇಸ್ಟ್, ನಾನು ಬರೀ ಬೇಜಾರಲ್ಲೇ ಕಾಲ ಕಳೆದೆ ಅಂತ ಅಂದ್ಕೊಂಡು ಮಲ್ಕೊಂಡು ನಿದ್ದೆ ಬರಲ್ಲ. ಅದಕ್ಕೋಸ್ಕರವಾಗಿ ಆರೋಗ್ಯ ರಹಸ್ಯದ ಕಾರ್ಯಕ್ರಮ ಯಾವುದು ಅಂದರೆ, ಹೊಸ ವಿಚಾರ ಇವತ್ತು ಏನು ಕೇಳ್ತೀವಿ, ಕೇಳಿದ್ದನ್ನು ಏನು ತಿಳ್ಕೊಳ್ತೀವಿ, ತಿಳ್ಕೊಂಡಿದ್ದಕ್ಕೆ ನಾವೇನು ಪರಿವರ್ತನೆ ಆಗ್ತೀವಿ ಅನ್ನೋ ಒಂದು ರಸವತ್ತಾದ ಕಾರ್ಯಕ್ರಮ ಅಂದರೆ ಆರೋಗ್ಯ ರಹಸ್ಯ ಅಂತ ಪ್ರತಿಯೊಬ್ಬರು ತಿಳ್ಕೊಂಡಾಗ, ಅಯ್ಯೋ ನೆನ್ನೆ ಹೇಳಿದೆ ಇವತ್ತು ಹೇಳ್ಬೋದೇನೋ, ಇಲ್ಲ ಹೇಳಲ್ಲ, ನಿಮಗೆ ಗೊತ್ತೂ ಆಗಿದೆ, ಪೂರ್ತಿ ಯಾವುದು ಹೇಳಲ್ಲ. ಯಾಕೆ ಅಂದರೆ ನಿಮ್ಮ ಎಚ್ಚರಿಕೆ ಮಾಡೋಕ್ಕೆ. ನಾನು ಪೂರ್ತಿ ಹೇಳ್ಬಿಟ್ರೆ ಪುಸ್ತಕನೂ ಪೆನ್ನು ತಗೊಂಡು ದಿನ ಬರ್ಕೊಂಡ್ಬಿಡ್ತೀರ, ಸೀರಿಯಲ್ಲು ಅಲ್ಲೂ ನಮ್ಮ ನೆನ್ನೆ ಇದು ಹೇಳಿದ್ರು ಇವತ್ತು ಇದು ಹೇಳ್ತಾರೆ. ನಮ್ಮ ಹತ್ರ ಇದಿದೆ ಟಾಪಿಕ್ಕೇ ಇಲ್ಲ. ಕಾಂಪೌಂಡ್ ಆಗಿಲ್ಲ ಗುರುಗಳೇ, ಅದು ಮೊದಲಿಂದಲೂ ಹಾಗೇನೆ ಇದೆ. ಅದು ನಮ್ಮ ಕಡೆ ಎಲ್ಲ ಈ ಬೇಲಿಗಳು ಜಾಸ್ತಿ ಅಲ್ಲ ಗುರುಗಳೇ. ಓಕೆ, ಪೂರ್ವಕ್ಕೆ ರಸ್ತೆ, ಪೂರ್ವಕ್ಕೆ ಬಾಗಿಲು. ಪೂರ್ವಕ್ಕೆ ಬಾಗಿಲು. ಓಕೆ, ಮೇನ್ ಡೋರ್ ಒಂದೇನಾ? ಮೈನ್ ಅಲ್ಲ, ಹಿಂದೆ ಪಶ್ಚಿಮಕ್ಕೊಂದು ಬಾಗಿಲಿದೆ. ಪಶ್ಚಿಮ ಪೂರ್ವ ಎರಡಕ್ಕೂ ಬಾಗಿಲಿಟ್ಟಿದ್ದೀರಾ? ಎರಡಕ್ಕೂ ಬಾಗಿಲಿಟ್ಟಿದ್ದೀವಿ. ಓಕೆ, ಎಷ್ಟು ಉದ್ದ ಇದೆ? ಪೂರ್ವ ಪಶ್ಚಿಮ ಎಷ್ಟಿದೆ, ಉತ್ತರ ದಕ್ಷಿಣ ಎಷ್ಟಿದೆ? ಅದು ಇದು ಉದ್ದ ಗೊತ್ತಿಲ್ಲ ಗುರುಗಳೇ. ಅಲ್ಲ, ಅಂದಾಜಾಗಿ ಯಾವ್ದು ಉದ್ದ? ಪೂರ್ವ ಪಶ್ಚಿಮ ಉದ್ದಾನ, ಉತ್ತರ ದಕ್ಷಿಣ ಉದ್ದಾನ? ಇಲ್ಲ, ನಾಲ್ಕು ಒಂದೇ ಇದೆ. ಒಂದೇ ಅಳತೆ ಇದೆಯಾ? ಒಂದೇ ಅಳತೆ ಇದೆ. ತುಂಬಾ ಸಂತೋಷ. ಆ ಅಳತೆ ಎಷ್ಟೊಂದು ಗೊತ್ತಿಲ್ಲ? ಅದು ಎಷ್ಟೊಂದು ಗೊತ್ತಿಲ್ಲ ಗುರುಗಳೇ. ಅದು ಓಕೆ, ನಿಮ್ಮ ಪೂರ್ವ ದಿಕ್ಕಿನ ಬಾಗಿಲಿದೆಯಲ್ಲ, ಆ ಬಾಗಿಲ ಹತ್ರ ನೀವು ನಿಂತ್ಕೊಳ್ಳಿ. ಇವಾಗ ಅಲ್ಲಿ ಹೊಸಲಿದೆ ನೋಡಿ, ಹೊಸಲು ಗೊತ್ತಾಗ್ತಾ ಇದೆಯಾ? ಗೊತ್ತಾಗುತ್ತೆ. ಆ ಹೊಸಲು ಹಿಂದ್ಗಡೆ ಇದೆಯಲ್ಲ, ಬಾಗಿಲು ಹಿಂದ್ಗಡೆ ಬಾಗಿಲು, ಹೌದು. ಆ 2 ಹೊಸಗಳನ್ನ ಗಮನಿಸಿ, ಯಾವ ತರ ಇದೆ ನೋಡಿ. ಅದು ಒಂದೇ ಇದೆ ಗುರುಗಳೇ. ಸರಿನಾ ಅದು? ಹೌದು ಸರಿ, ಒಂದೇ ಅಳತೆ ಇದೆ. ಎದುರು ಪೂರ್ವದಲ್ಲೂ ಪಶ್ಚಿಮದಲ್ಲೂ ಒಂದೇ ಇದೆ. ಓಕೆ, ಆಮೇಲೆ ಬಾಗಿಲ ಅಳತೆ 2 ಒಂದೇ ತರ ಇದೆಯಾ? ಬಾಗಿಲ ಅಳತೆ ಒಂದೇ ತರ ಇದೆ. ಓಕೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ನಾವು 4 ಜನ, ಮಗ 2 ಮಕ್ಕಳು, ನಾವು ಗಂಡ ಹೆಂಡತಿ. ಓಕೆ, ಈಗ ನಿಮ್ಮ 2 ಮಕ್ಕಳು ಅಂದ್ರೆ 2 ಮನೇಲೇ ಇದ್ದಾರಾ? ಇಲ್ಲ, ಮಗಳು ಬೆಂಗಳೂರಲ್ಲಿದ್ದಾರೆ. ಮದುವೆ ಆಯ್ತಾ? ಇಲ್ಲ, 2 ಮದುವೆ ಆಗಿಲ್ಲ. ಮಗಳು ಸಣ್ಣವಳು. ಓಕೆ, ಈಗ ನಿಮ್ಮ ಪ್ರಶ್ನೆ ಏನು ಕೇಳ್ಬೇಕಂತ ಮಾಡಿದ್ರಿ? ಅದೇ ಮಗನಿಗೆ ಪದೇ ಆರೋಗ್ಯ ಸ್ವಲ್ಪ ಆಗುದು, ಅದಕ್ಕಾಗಿ. ಓಕೆ, ಈಗ ನೀವು ಮನೆ ಕಟ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನೀವು ತಿಳ್ಕೊಂಡು, ಓಕೆ ನೀವು ಹೇಳಿದ ಲೆಕ್ಕಾಚಾರದಲ್ಲಿ 4 ಮೂಲೆಗಳಲ್ಲೂ ಕೂಡ ನಾವು ಇರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ವಿಷಯಕ್ಕೆ ಬಂದರೆ, ಪಶ್ಚಿಮದಲ್ಲಿ ಇರ್ತಕ್ಕಂತಹದ್ದು ಗ್ರಹ ಯಾರು ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಅವರು ಶನೇಶ್ವರ ಸ್ವಾಮಿ ಅಂತ ಹೇಳ್ತಾರೆ. ಪೂರ್ವದಲ್ಲಿ ಇರ್ತಕ್ಕಂಥವ್ರು ಯಾರು? ಸೂರ್ಯ ಅಂತ ಹೇಳ್ತಾರೆ. ಹೌದಾ? ಇದು ಸ್ವಲ್ಪ ವಿಷಯ ತಿಳ್ಕೊಳ್ಳಿ ಕರೆಕ್ಟಾಗಿ, ಎಲ್ರಿಗೂ ಗೊತ್ತಾಗ್ಲಿ, ನಿಮಗೂ ಅರ್ಥ ಆಗಲಿ. ಸೂರ್ಯನಿಗೆ ನಾವು ಮನೆಯಲ್ಲಿ ಜಾಗವನ್ನ ವಿಶಾಲವಾಗಿ ಕೊಡಬೇಕು. ಹೌದಾ?
ಹೌದೌದು. ಶನೇಶ್ವರ ಸ್ವಾಮಿಗೆ ಅಷ್ಟು ಮಟ್ಟಕ್ಕೆ ಸೂರ್ಯನಿಗೆ ಬೇಕಾದಷ್ಟು ಕಿರಣ ಮತ್ತೆ ಶಾಖವನ್ನ ಜಾಸ್ತಿ ಕೊಡಬಾರ್ದು, ಕಮ್ಮಿ ಮಾಡಬೇಕು. ಯಾಕೆ? ಅಲ್ಲಿ ನಮಗೆ ದುಃಖ ಕೊಡುವಂತಹ ಒಂದು ವಿಚಾರ ಇರುತ್ತೆ. ಹೌದಾ? ಹೌದು ಹೌದು ಗುರುಗಳೇ. ಈಗ ನೀವು ಎರಡೂ ಬಾಗಿಲು ಒಂದೇ ಅಳತೆ ಮಾಡಿದಾಗ ಇಬ್ಬರಿಗೂ ಏಕಕಾಲ ಸಮತೋಲನವಾಗಿ ಕೊಟ್ರಿ. ಹೌದು. ಒಂದು. ಎರಡನೇದಾಗಿ ವಸಲು ಪಶ್ಚಿಮದಲ್ಲಿರ್ತಕ್ಕಂಥ ವಸಲಿಗೂ ಪೂರ್ವದಲ್ಲಿರ್ತಕ್ಕಂಥ ವಸಲಿಗೂ ಕಡಿಮೆ ಅಂದ್ರೂ 3 ಇಂಚ್ ವ್ಯತ್ಯಾಸ ಇರಬೇಕು. ಅದು ಮೇಲಿರಬೇಕು, ಇದು ಕೆಳಗಡೆ ಇರಬೇಕು. ಯಾವುದು ಕೆಳಗಡೆ? ಇದು ಪಶ್ಚಿಮ ಕೆಳಗಡೆ ಇರ್ಬೇಕಾ? ಪಶ್ಚಿಮ ಎತ್ತರ ಇದ್ದು ಪೂರ್ವ ಡೌನ್ ಬರಬೇಕು. ಪೂರ್ವ ಡೌನ್ ಬರ್ಬೇಕಾ? ಆಮೇಲೆ ಅಲ್ಲಿರ್ತಕ್ಕಂತಹ ವಾಸ್ಕಾಲ್ ಅಂತ ನೀವೇನ್ ಹೇಳ್ತೀರಾ, ಬಾಗಿಲು ಚೌಕಟ್ಟು, ಎರಡೂ ಒಂದೇ ಅಳತೆ ಯಾವ ಕಾರಣಕ್ಕೂ ಇರುವ ಹಾಗಿಲ್ಲ. ಇದನ್ನ ಇಟ್ರೆ ಏನಾಗತ್ತೆ ಅಂದ್ರೆ ನಿಮಗೆ ಏನೋ ಆಗಲ್ಲ, ಆದ್ರೂ ಏನಾಗತ್ತೆ, ಯಾಕೆ ಹಿಂಗಾಗತ್ತೆ ಅನ್ನೋ ಕ್ವಶನ್ಗೆ ನಿಮ್ಗೆ ಉತ್ತರ ಸಿಕ್ಕಲ್ಲ. ಏನೂ ಆಗಲ್ಲ, ಏನ್ ಆಗ್ಬಿಡ್ಬೋದಾ, ಯಾಕೆ ಆಗ್ತಾ ಇಲ್ಲ, ಏನಾರು ಆಗ್ಬಿಡ್ಬೋದಾ, ಯಾಕೆ ಹಿಂಗ ಆಗ್ತಾ ಇಲ್ಲ, ಈ ಪ್ರಶ್ನೆ ನಿಮ್ಮನ್ನ ಸದಾ ಕಾಡ್ಸುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಈಗ ವಿಚಾರ ಏನಪ್ಪಾ ಅಂತಂದ್ರೆ, ಪೂರ್ವಕ್ಕೆ ಬಾಗ್ಲಿಟ್ರು ಕೂಡ ನಮ್ಗೆ ಯಾಕೆ ಹಿಂಗ ಆಗತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಮನೆ ಅಂತಕ್ಕಂಥ ವಿಷಯದಲ್ಲಿ ಇವತ್ತು ನಾನು ಕಾರ್ಯಕ್ರಮದಲ್ಲಿ ಒಂದು ಚಿತ್ರವನ್ನ ತೋರಿಸ್ತೀನಿ. ಆ ಚಿತ್ರದಲ್ಲಿ ನಿಮ್ಗೆ ಅರ್ಥ ಆಗತ್ತೆ, ಅದನ್ನ ನಾವು ಗಮನಿಸಿದೀವ ಅಂತಕ್ಕಂಥ ಒಂದು ಲೆಕ್ಕ. ನೀವು ಅಳತೆ ಹೇಳಿದ್ರೆ ಈಗಲೇ ಹೇಳ್ತಿದ್ದೆ ಆ ಮನೆ ಎಲ್ಲಿ ಮಧ್ಯ ಬಿಂದು ಏನಾಗಿದೆ ಅಂತ. ಆ ಬಿಂದುಗಳು 3 ರಸ್ತೆ ಇರ್ತಕ್ಕಂಥದ್ದು, 3 ಭಾಗ ಇರ್ತಕ್ಕಂಥದ್ದು ಮನೆ ಒಳಗಡೆ. ಅದನ್ನ ಇವತ್ತು ಕಾರ್ಯಕ್ರಮದಲ್ಲಿ ತೋರಿಸ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗತ್ತೆ ಇದನ್ನ ನಾವು ಕಲ್ತಿದೀವ ಅಂತ. ಒಂದು. ಎರಡನೇದಾಗಿ ಸುತ್ತ ಯಾವಾಗ್ಲೂ ಕಾಂಪೌಂಡ್ ಇಲ್ಲದ ಮನೆ ಯಾವ ಕಾರಣಕ್ಕೂ ತಮ್ಮಂದೇ ಆಗಿರ್ಲಿ ಇನ್ನೊಬ್ಬರಾಗಿರ್ಲಿ ತುಂಬಾ ತಪ್ಪಾಗತ್ತೆ. ಕಾರಣ 12 ಮೂಲೆ ಮನೆಗಿರ್ಬೇಕು, 4 + 8 ಅಷ್ಟ ದಿಕ್ಕು ಮನೆಗೆ, 4 ಕಾಂಪೌಂಡ್, 12 ದಿಕ್ಕಿದ್ರೆ ಅದು ದೇವರಿಗೆ ಸಂಬಂಧಪಟ್ಟಂತ ಮನೆ ಆಗುತ್ತೆ. ನೀವು ಕಾಂಪೌಂಡ್ ಹಾಕಲ್ಲ ನಮ್ಮವರೇ ಅಂತಂದ್ರೆ ನೀವು ಬೇಡದೇ ಇರೋ ಯೋಚನೆಗಳು ಮನಸ್ಸಿಗೆ ತುಂಬಿಕೊಂಡು ಸುಮ್ಮನೆ ಅಹೋಪೋಹಗಳಿಗೆ ಜೀವನ ನಡೆಸಬೇಕಾಗತ್ತೆ, ಅನುಮಾನಾಸ್ಪದವಾದ ಜೀವನ ಆಗತ್ತೆ. ಏನ್ ಹೇಳ್ತೀರಾ? ಇದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇಷ್ಟಾರು ಪಾಲನೆ ಮಾಡಿಲ್ಲ, ತುಂಬಾ ಖುಷಿ ಆಯ್ತು ನಿಮ್ಮ ಮಾತಾಡಿ. ಒಳ್ಳೇದಾಗ್ಲಿ. ಧನ್ಯವಾದಗಳು ಹೊನ್ನಪ್ಪ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಜಯಲಕ್ಷ್ಮಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ. ಧ್ವನಿ ಕೇಳಿಸ್ತಿದ್ಯಾ ಜಯಲಕ್ಷ್ಮಿ? ಧ್ವನಿ ಕೇಳಿಸ್ತಾ ಇದ್ಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಜಿ ತಿಳಿಸ್ಕೊಡ್ತಾ ಇದ್ರೆ ಮುಂದುವರಿಸ್ತಾ ಹೋಗೋದಾದ್ರೆ. ಈಗ ವಿಷಯ, ನಾವು ಎಲ್ಲಿ ಯಾವುದನ್ನ ಕರೆಕ್ಟಾಗಿ ತಿಳ್ಕೊಂಡು ಮನುಷ್ಯ ಬದುಕಕ್ಕಾಗತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಆದ್ರೆ ಎಲ್ಲವನ್ನೂ ತಿಳ್ಕೊಳ್ಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು, ಅಲ್ವೇನಮ್ಮ? ಸೊ ಯಾರು ಒಬ್ರು ವಿನ್ನಿಂಗ್ ಮನೇಲಿ ಇದ್ರೆ ಅವ್ರನ್ನ ಫಾಲೋ ಮಾಡಿದ್ರೆ ಅವರು ವಿನ್ ಆಗ್ತಾರೆ. ಯಾರು ಒಬ್ರು ವಿನ್ನಿಂಗ್ ಆಗಬೇಕು ಅಂದ್ರೆ ಮನೆ ಯಜಮಾನತಿ ಇಬ್ಬರಲ್ಲಿ ಯಾರೋ ಒಬ್ರು ಅಥವಾ ಇಬ್ರು ಸೇರಿ ಆ ವಿನ್ನಿಂಗ್ ಆಗಬೇಕು ಅಂದ್ರೆ ಏನು ಅಂದ್ರೆ, ನಾವು ಯಾವುದರಲ್ಲಿ ತಪ್ಪು ಮಾಡ್ಕೊತಾ ಇದ್ದೀವಿ ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ಬದಲಾವಣೆ ಆಗಬೇಕು, ರಿಪೇರಿ ಆಗಬೇಕು ಅಂತಕ್ಕಂಥದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಒಂದು ಸಣ್ಣ ಒಂದು ಜಲಕ್ಕನ್ನು ತೋರಿಸೋಣ. ಏನು ಅಂದರೆ, ಇವರು ಹೇಳ್ತಾ ಇರೋದು ಗ್ರಹಗಳು ಸರಿ, ಗ್ರಹಗಳ ಬಗ್ಗೆ ಓಡಬೇಡಿ, ನೀವು ಭೂಮಿ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಕಾರ್ಯಕ್ರಮದಲ್ಲಿ ಗುರುಗಳು. ಈಗ ನಾವು ಗ್ರಹಗಳು ನಂಬ್ಕೊಂಡ್ಬಿಟ್ಟಿದ್ವಿ, ಹೇಳೋರು ಗ್ರಹಗಳ ಬಗ್ಗೆನೇ ಹೇಳ್ತಾರೆ. ಈಗ ಗ್ರಹಗಳನ್ನ ನಂಬೋದಾ ಭೂಮಿಯನ್ನ ನಂಬೋದಾ ಅಂತಕ್ಕಂಥದ್ದು ಅನುಮಾನದ ಪ್ರಶ್ನೆ ಇದೆ, ಹೌದಲ್ಲಮ್ಮ? ಜ್ಯೋತಿಷಿಗಳು ಹೇಳೋದೆಲ್ಲ ಗ್ರಹಗಳನ್ನ ಹಿಡಿದು, ಇವ್ರು ನೋಡಿದ್ರೆ ಅವರು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದಂಗೆ ಹೇಳ್ತಾರೆ. ಸಂಬಂಧ ಇದೆ, ಆದರೆ ಗ್ರಹಗಳು ಎಲ್ಲಿದ್ದಾರೆ ಅಂತಕ್ಕಂತಹ ಲೆಕ್ಕಾಚಾರವನ್ನು ತಿಳ್ಕೊಂಡಾಗ ನೀವೇ ಡಿಸೈಡ್ ಮಾಡಿ. ಗ್ರಹಗಳು ನಮ್ಮ ಮನೆಯ ಒಳಗಡೆ ಇರ್ತಾರೆ ಅಂತ ತಿಳ್ಕೊಂಡ್ರೆ ನಿಮಗೂ ಅರ್ಥ ಆಗತ್ತೆ. ಬೇರೆಯವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ವ್ಯತ್ಯಾಸ ಏನು ಅಂದರೆ, ಅವರು ಬ್ಯಾಟ್ರಿ ಹಾಕಿ ಆಕಾಶ ನೋಡಿ ಅಂತ ತೋರಿಸ್ತಾ ಇದ್ದಾರೆ. ನಾವು ಬ್ಯಾಟ್ರಿ ಏನು ಬೇಡ, ನೀವು ನಿಂತಿರೋ ನೆಲ ನೋಡ್ಕೊಳ್ಳಿ, ಅಲ್ಲ ಅಲ್ಲೇ ಇದೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಯಾವ್ದು ಸರಿ ನೀವೇ ಡಿಸೈಡ್ ಮಾಡಿ. ನೆಲದ ಮೇಲೆ ನಿಂತಿದ್ದೀರಾ, ನೆಲ ರಿಪೇರಿ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಆಕಾಶ ಕೈಗೆ ಸಿಕ್ಕಲ್ಲ, ಅಲ್ಲಿಗೆ ನಾವು ಹತ್ತಕ್ಕಾಗಿ ಏಣಿ ಇಲ್ಲ, ಅದನ್ನು ತೋರಿಸಿದ್ರೆ ನಾವು ತಿಳ್ಕೊಳ್ಳೋದು ನಾವು ದಡ್ರ ಬುದ್ಧಿವಂತರ, ನೀವೇ ಡಿಸೈಡ್ ಮಾಡಿ. ಇಷ್ಟೇ ಬೇರೆಯವರು ಹೇಳ್ತಕ್ಕಂಥ ಕಾರ್ಯಕ್ರಮದ ವಿಚಾರಕ್ಕೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ. ಎಲ್ಲವೂ ಭೂಮಿಯಿಂದಲೇ ಸಾಧ್ಯ. ಇದು ಕಾರ್ಯಕ್ರಮದ ತತ್ವ ಸಿದ್ಧಾಂತ. ಎಲ್ಲವೂ ಭೂಮಿಯಿಂದನೇ ಸಾಧ್ಯ, ಎಲ್ಲ ಗ್ರಹಗಳು ಭೂಮಿಯಿಂದನೇ ಸಾಧ್ಯ. ಈ ಒಂದು ಸತ್ಯವನ್ನು ನೀವು ಪಾಲನೆ ಮಾಡಿಕೊಂಡು ಬಂದರೆ ನೀವು ಕಟ್ಟೋ ಮನೆ, ನಿಮ್ಮ ದೇವರು ಎಲ್ಲ ನಿಮ್ಮ ಕೈಯಲ್ಲೇ ಇರ್ತಾರೆ, ನಿಮ್ಮ ಮನಸ್ಸಲ್ಲೇ ಇರ್ತಾರೆ. ಆದರೆ ನಮ್ಗದು ಗೊತ್ತಿಲ್ವೇ?
ಅದಕ್ಕೋಸ್ಕರವಾಗಿ ಒಂದು ಸಣ್ಣ ಝಲಕ್ ನೋಡೋಣ. ಏನಪ್ಪ ಅದು ಅಂದರೆ, ಗ್ರಹಕ್ಕೂ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತಹ ಈ 3 ಭಾಗ ಇದೆ, ಪ್ರತಿ ಸ್ವಲ್ಪ ಗಮನಿಸ್ಕೋಬೇಕು. ಮೇಲ್ಭಾಗದಲ್ಲಿ 9 ಗ್ರಹಗಳೆಂದರೆ ಭೂಮಿ ಭಾಗ ಇದೆ, ಪ್ರತಿ ಸ್ವಲ್ಪ ಗಮನಿಸ್ಕೋಬೇಕು. ಮೇಲ್ಭಾಗದಲ್ಲಿ 9 ಗ್ರಹಗಳೆಂದರೆ ಭೂಮಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ಗ್ರಹಗಳು, ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕಿದು. ಗ್ರಹಗಳು ಆಕಾಶದಲ್ಲಿ ನೋಡುತ್ತಿರುವ ನಾವು, ಆಕಾಶದಲ್ಲಿ ಗ್ರಹಗಳನ್ನು ತೋರಿಸುತ್ತಿರುವಂತಹ ಜ್ಯೋತಿಷಿಗಳಿಗೆ ಈ ಒಂದು ಸವಾಲಿನ ಪ್ರಶ್ನೆ, ಭೂಮಿಯಲ್ಲಿರುವ ಗ್ರಹಗಳನ್ನ ಹುಡುಕಬೇಕಾ, ಆಕಾಶದಲ್ಲಿರ್ತಕ್ಕಂಥ ಗ್ರಹಗಳನ್ನ ಹುಡುಕಬೇಕಾ? ಈ ಒಂದು ಯಕ್ಷ ಪ್ರಶ್ನೆ 1591ನೇ ಇಸ್ವಿಯಿಂದ ಕೂಡ ಇದೇ ಸಮಸ್ಯೆಯಲ್ಲಿ ನಮ್ಮ ದೇಶ ಕೂತಿದೆ. 1591ನೇ ಇಸ್ವಿಯಿಂದ ಕೂಡ ನಮ್ಮ ದೇಶ ಆಕಾಶವನ್ನು ನೋಡುತ್ತಲೇ ಬದುಕುತ್ತಿದೆ. ಜ್ಯೋತಿಷಿಗಳು ಇದನ್ನೇ ತೋರಿಸಿ ಎಲ್ಲ ಆರಿಸ್ತಾ ಇದ್ದಾರೆ. ಅದೇನು ಆರಿಸ್ತಾರೋ ಅವ್ರನ್ನೇ ಕೇಳಬೇಕು. ನೀವೆಷ್ಟು ಮಟ್ಟಕ್ಕೆ ತಿಳ್ಕೊತೀರಾ ಸ್ವಲ್ಪ ಯೋಚನೆ ಮಾಡಿ. ಭೂಮಿಯಲ್ಲಿ ಇರ್ತಕ್ಕಂಥ ರಹಸ್ಯ ಏನಿದು? 3 ಭಾಗ, ಹಿಂಬಾಗಲು ಮುಂಬಾಗಲು ಎರಡೂ ಇಲ್ಲದ ಮನೆ ಯಾವ ಕಾರಣಕ್ಕೂ ಮನೆ ಆಗಲ್ಲ ಅನ್ನೋದಕ್ಕೆ ಉದಾಹರಣೆ. ಮುಂಬಾಗಲಲ್ಲಿ 9 ಗ್ರಹಗಳು, ಹಿಂಬಾಗಲಲ್ಲೂ 9 ಗ್ರಹಗಳು ಎಣಿಸ್ಕೋಬಹುದು ತಾವು. ಈ 9 ಗ್ರಹಗಳಲ್ಲಿ ಇರ್ತಕ್ಕಂತಹ ಭೂಮಿಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಭೂಮಿ ಕೊತ 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 ಅಂತ ಕುದೀತಾ ಇರುತ್ತೆ ಅನ್ನೋದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ನಾವು. ಭೂಮಿ ಕುದಿಯುತ್ತಿರುತ್ತೆ. ನಾವು ಆಕಾಶದಲ್ಲಿ ಬರುವ ಸೂರ್ಯನ ಕಿರಣ ಕುದಿಯುತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥ ನಾವು, ಜಾಸ್ತಿ ಸೂರ್ಯನ ಕಿರಣಗಿನ್ನ ಭೂಮಿ ಕುದಿಯುವುದು ಜಾಸ್ತಿ. ನಾವು ನಿಂತಿರೋದು ಜ್ವಾಲಾಮುಖಿಯ ಮೇಲೆ ಕೂತಿದ್ದೀವಿ. ಯಾವಾಗ ಬಾಯಿ ಬಿಡುತ್ತೋ ಗೊತ್ತಿಲ್ಲ. ಅಂತಹ ಜ್ವಾಲಾಮುಖಿಯ ಕೆಂಡದ ಮೇಲೆ ನಾವು ಕೂತಿರೋದು ಒಂದು ಭಾಗ. ಇನ್ನೊಂದು ಭಾಗ ಸಮುದ್ರದ ಅಲೆ ಮೇಲೆ ಕೂಡ ಕೂತಿದ್ದೀವಿ. ಇದನ್ನು ಎಷ್ಟು ಮಟ್ಟಕ್ಕೆ ನಾವು ಗುರುತಿಸಬೇಕು? ಸಮುದ್ರದ ಅಲೆಯನ್ನು ಹೇಗೆ ತಪ್ಪಿಸ್ಕೊಳ್ಳೋದು, ಕುದಿಯುವ ಭೂಮಿಯನ್ನು ಹೇಗೆ ಸರಿ ಮಾಡಿಕೊಳ್ಳೋದು, ಈ ಸತ್ಯ ನೋಡಿ. ಈ 3 ಭಾಗ. ಒಂದು, ನಾವು ತಿಳ್ಕೊಳ್ತಕ್ಕಂತಹ ವಿಚಾರ, ವೈಜ್ಞಾನಿಕವಾಗಿ ಒಂದು ವಿಷಯ ಹೇಳ್ತೀನಿ. ಉತ್ತರಾಯಣ ದಕ್ಷಿಣಾಯನ ಅಂತ ಜ್ಯೋತಿಷಿಗಳ ಶಾಸ್ತ್ರ ಹೇಳ್ತಾರೆ, ಹೌದಲ್ಲಮ್ಮ? ಈ ಉತ್ತರಾಯಣ ಜನವರಿಯಿಂದ ಜೂನ್ವರೆಗೆ ಇರ್ತಕ್ಕಂಥ ಉತ್ತರಾಯಣದಲ್ಲಿ ಯಾವುದೇ ಕೆಲಸ ಮಾಡಿದ್ರು ಮತ್ತೆ ಸೂರ್ಯ ತುಂಬ ಅಭಿವೃದ್ಧಿಯ ರೀತಿಯಲ್ಲಿ ಇರ್ತಾನೆ. 6ನೇ ತಿಂಗಳ ಮೇಲೆ ಸತ್ತವ್ರು ಬರ್ತಾರೆ ಅಲ್ಲಿಗೆ ರಿಜಿಸ್ಟ್ರಿಗೆ. 6ನೇ ತಿಂಗಳವರೆಗೂ ದೈವಿಕವಾದ ಶಕ್ತಿ ಇರುತ್ತೆ ಭೂಮಿಗೆ ಅಂತ ಉತ್ತರಾಯಣವನ್ನು ಗಮನಿಸ್ಕೋಬೇಕು ಅಂತೇಳಿ ಮದುವೆ, ಶುಭ ಕಾರ್ಯ, ಎಂಗೇಜ್ಮೆಂಟು, ಲವ್ ಸ್ಟಾರ್ಟ್ ಮಾಡೋದು ಏನು ಮಾಡಬೇಕಾದ್ರು 6ನೇ ತಿಂಗಳ ಒಳಗಡೆ ಮಾಡಿದ್ರೆ ಸೂರ್ಯನ ಅನುಗ್ರಹ ಇರುತ್ತೆ ಅದಕ್ಕೆ, ಆ ಕಾರ್ಯಕ್ರಮಕ್ಕೆ ಅಂತ. 6ನೇ ತಿಂಗಳ ಮೇಲೆ ಮಾಡಿದಂಥ ಎಂಗೇಜ್ಮೆಂಟು, ಮದುವೆ, ಪಾಯ, ಇನ್ನೊಂದು ಎಕ್ಸೆಟ್ರಾ ಇವೆಲ್ಲವೂ ಕೂಡ ಹಿರಿಯರ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಪೀಡೆ, ಬಂಧನ, ಮೋಹಿನಿ, ಗ್ರಹಗಳ ದೋಷ, ನೀವು ಏನೇನು ಅನ್ಕೋತೀರೋ ಎಲ್ಲ 6ನೇ ತಿಂಗಳ ಮೇಲೆ 12ನೇ ತಿಂಗಳವರೆಗೂ ಈ ಕರ್ಮದಲ್ಲಿ ಸಿಕ್ಕಾಕೊಂಡಿರುತ್ತೆ. ಇದನ್ನು ತಿಳ್ಕೊಂಡವ್ರು ನಾವು ಮನೆ ಒಳಗಡೆ ಉತ್ತರಾಯಣ ದಕ್ಷಿಣಾಯನ ಹಾಕೋಬೇಕಾ ಬೇಡಮ್ಮ? ಇದನ್ನು ನೋಡಿ, ಒಂದು ಭಾಗ ಉತ್ತರಾಯಣ, ಇನ್ನೊಂದು ಭಾಗ ದಕ್ಷಿಣಾಯನ. ಈ ಎರಡೂ ನಾವು ಉತ್ತರಾಯಣ ದಕ್ಷಿಣಾಯನವನ್ನು ಗಮನಿಸ್ತಕ್ಕಂತಹ ಒಂದು ಭಾಗವನ್ನು ಮಾಡ್ಕೊಳ್ತಕ್ಕಂಥದ್ದು, ಯಾವುದಕ್ಕೆ ರೂಮ್ ಹಾಕಬೇಕು, ಯಾವುದನ್ನ ಖಾಲಿ ಬಿಡಬೇಕು ಅಂತಕ್ಕಂಥದ್ದು ಉತ್ತರಾಯಣ ದಕ್ಷಿಣಾಯನ ಎರಡು, ಆ ಕಡೆ ಒಂದು ಈ ಕಡೆ ಒಂದು. ಈ ಮಧ್ಯಭಾಗದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಯಾವುದು ಅಂದರೆ ಅದೇ ನೋಡಿ ನಿಮ್ಮ ಮಕ್ಕಳ ಜೀವನ ಚರಿತ್ರೆ. ಭೂಮಿ ಇರ್ತಕ್ಕಂಥ ಭಾಗ, ಭೂಮಿಯಲ್ಲಿ ಇರ್ತಕ್ಕಂಥ ಕಣ್ಣು, ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ನೋಡಿ ಸುತ್ತ ಇರ್ತಕ್ಕಂತಹ ಸುತ್ತಳತೆ ಏನು, ವೃತ್ತಾಕಾರ ಇದೆ. ಈ ವೃತ್ತಾಕಾರ ಯಾವುದು ಉದ್ದ ಇಲ್ಲ, ಯಾವುದು ಚಿಕ್ಕದಿಲ್ಲ, ಹೌದಲ್ಲಮ್ಮ? ಈ ರೀತಿಯಾಗಿ ಮನೆಯನ್ನ ನಿವೇಶನವನ್ನು ನಾವು ವಿಂಗಡಿಸಿ ಮನೆಯನ್ನ ಕಟ್ತಾ ಇದ್ದೀವ. ಸ್ವಲ್ಪ ಯೋಚನೆ ಮಾಡಿ. ಯಾವ ಕಾರಣಕ್ಕೆ ಯಾರಾದರೂ ಈ ವಿಚಾರದಲ್ಲಿ ಮನೆ ಈ ಥರ ಕಟ್ಟಿದ್ದೀವಿ ಅಂದರೆ ದಯವಿಟ್ಟು ಬರ್ಬೋದು, ಅವ್ರಿಗೆ ಸನ್ಮಾನ ಮಾಡ್ತೀನಿ. ಇದನ್ನು ಅನುಸರಿಸಿ ಮನೆಯನ್ನು ಕಟ್ಟುತ್ತಿದ್ದೀವಿ. ಯಾಕೆ ಅಂದರೆ ನಕ್ಷತ್ರವನ್ನು ನೋಡಿದ್ರು ಕೂಡ ಯಾವ್ದಾದ್ರು ತುದಿ ಉದ್ದ ಹೆಚ್ಚು ಕಮ್ಮಿ ಇರುತ್ತೆ ನಮ್ಮ ನಕ್ಷತ್ರ ಅಂತ ನಾವು ಮಾಡ್ತೀವಲ್ಲ, ಈ ಕ್ರಿಸ್ಮಸ್ಗೆ ಹಾಕ್ತೀವಲ್ಲ ಮನೆ ಮುಂದೆ, ಹೇಗಿರುತ್ತೆ ಅದು? ಸ್ಟಾರ್, ಹೌದಾ? ಒಂದೇ ತರ ಇರುತ್ತೆ. ಈ ರೀತಿ ಈಗ ಮಧ್ಯಕ್ಕೆ ಸ್ಟಾರ್ ಕೂರಿಸಿ ನಿಮಗೆ ಗೊತ್ತಾಗತ್ತೆ, 8 ಮೂಲೆ ಬರುತ್ತಲ್ಲಿ ಸ್ಟಾರ್ ಮಾಡಿ ಈ ರೀತಿ ಚಿತ್ರವನ್ನು ಬರೆದು ಅದ್ರ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ ಭೂಮಿ, ಅದು ಅದೇ ಚಂದ್ರ. ನೆಮ್ಮದಿ ಕೊಡೋನು, ಆರೋಗ್ಯ ಕೊಡೋನು, ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನು ಕೊಡೋನು, ಮಕ್ಕಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಯಥಾತದ್ವವಾಗಿ ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳು, ಇಂದಿನ ಕರ್ಮಗಳೇನಿತ್ತೋ, ಇಂದಿನ ಒಳ್ಳೇದೇನಿತ್ತೋ ಆಟೋಮೆಟಿಕ್ ಮಗುನಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಮಗು ಬದಲಾವಣೆ ಆಗ್ತಾ ಹೋಗುತ್ತೆ. ಅಯ್ಯೋ ನನ್ನ ಮಗು ಎಷ್ಟು ಚೆನ್ನಾಗಿ ಮಾತಾಡುತ್ತೆ ನೋಡು, ನನ್ನ ಮಗು ಎಷ್ಟು ಮೆಮೊರಿ ಇದೆ ನೋಡು, ನನ್ನ ಮಗು ಎಂಥ ಒಳ್ಳೆ ಬುದ್ಧಿ ಕಲ್ತೈತೆ ನೋಡು. ಎಷ್ಟೋ ಜನ ತಂದೆ ತಾಯಿ ಖುಷಿ ಪಡ್ತಾರೆ. ಕೆಲವರು ಏನು ದುರ್ಬುದ್ಧಿ ಮಗು ಉಟ್ಬಿಡ್ತು ಅಂತಿರಲ್ಲ, ಈ ಮನೆಯ ಮಧ್ಯಭಾಗ ಭೂಮಿ ಅಂತಕ್ಕಂಥದ್ದನ್ನು ಯಾರು ಉಳಿಸ್ಕೊಂಡಿರ್ತೀರಾ, ಇದು ಬರ್ತಕ್ಕಂಥದ್ದು ಮನೆಯಲ್ಲಿ ಹೈಡ್ರೋಜನ್ ಅಂತ ಮಾಡ್ತಕ್ಕಂಥ ಸಿಂಬಲ್ ಪ್ರಕಾರವಾಗಿ ಸೈಂಟಿಫಿಕ್ ಆಗಿ ಹೇಳ್ತಕ್ಕಂಥ ಒಂದು ಭಾಗ. ಇದು ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ, ಮೆದುಳಿಗೆ ತುಂಬ ಖುಷಿ ಕೊಡ್ತಕ್ಕಂಥ ಭಾಗ. ಇದನ್ನು ನಾವು ಮಧ್ಯಭಾಗವನ್ನು
ಮನೆಯ ಹಿಂಬಾಗಿಲು ಮುಂಬಾಗಿಲರಿಗೆ ಮಾತ್ರ ಇದನ್ನು ಬಳಸ್ಕೋಬೇಕು, ಮಧ್ಯ ಇರತಕ್ಕಂಥ ಭಾಗ. ಅದಕ್ಕೆ ನೇರವಾಗಿ ಹಿಂಬಾಗಿಲು ಮುಂಬಾಗಿಲಿದ್ರೆ ಆ ಮನೆ ಕ್ಷೇತ್ರವಾಗತ್ತೆ. ಈಗ ನೀವು ದೇವಸ್ಥಾನಕ್ಕೆ ಹೋಗಿ ಕ್ಷೇತ್ರಕ್ಕೆ ಹೋಗ್ತೀನಿ, ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳ್ತಿರಲ್ಲ, ನಿಮ್ಮ ಮನೆಯನ್ನೇ ಕ್ಷೇತ್ರವನ್ನಾಗಿ ಮಾಡುವುದಕ್ಕೆ ಈ ರೀತಿ ವಿದ್ಯುತ್ ಶಕ್ತಿ, ಅದು ತಂತಿ ಕಾಣಿಸ್ತಾ ಇರೋದು ಏನು ಅಂದರೆ ತರಂಗಗಳು, ವಿದ್ಯುತ್, ಕರೆಂಟ್. ನಿಮ್ಮ ಮನೆಯ ನಿವೇಶನದಲ್ಲಿ ಎಷ್ಟು ಪರ್ಸೆಂಟೇಜ್ ಕರೆಂಟ್ ಇದೆ ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ನಾವು ಉಸಿರಾಡುತ್ತಿರತಕ್ಕಂಥ ಆಕ್ಸಿಜನ್ ವಾಯು ಎಷ್ಟು ರೀತಿಯಲ್ಲಿ ಅದು ಉತ್ಪತ್ತಿ ಆಗತ್ತೆ. ಇದು ಎರಡನ್ನ ಸಮತೋಲನ ಮಾಡ್ತಕ್ಕಂತಹ ಒಂದು ವಿಚಾರವೇ ಮಧ್ಯಭಾಗದಲ್ಲಿರ್ತಕ್ಕಂತಹ ಬ್ರಹ್ಮಸ್ಥಾನ ಅಂತ ಹೇಳ್ತೇವೆ. ಅಂದರೆ ಸೃಷ್ಟಿ. ಏನು ಮಾಡಬೇಕು ಬೆಳಗ್ಗೆ ಅಂದರೆ ಮಲಗಿದ್ದಾಗಲೇ ನೀವು ಬಂದ್ಬಿಡುತ್ತೆ, ಬೆಳಗ್ಗೆ ಇದು ಮಾಡಿದ್ರೆ ಸರಿ. ಈ ಬ್ರಹ್ಮಸ್ಥಾನವನ್ನು ನಾವು ಬ್ರಹ್ಮನಿಗೆ ಪೂಜೆ ಮಾಡಕ್ಕೆ ಹೋಗೋ ಜನ, ನಮ್ಮ ವಾಸದ ಮನೆಯಲ್ಲಿ ಬ್ರಹ್ಮಸ್ಥಾನವನ್ನು ಉಳಿಸ್ಕೊಂಡಿದ್ದೀವಾ, ಗೊತ್ತಿದೆಯಾ, ನೋಡಿದ್ದೀವಾ, ಯಾರು ಹೇಳ್ತಾ ಇದ್ದಾರಾ, ಯಾರು ಇಂಜಿನಿಯರಿಗೆ ಪ್ಲಾನ್ ಕೊಡೋಕ್ಕಾಗಿದೆಯಾ, ಯಾವ ಪುರೋಹಿತರಿಗಾರು ಹೇಳೋಕ್ಕಾಗಿದೆಯಾ, ನಿಮ್ಮ ಮನೆಯಲ್ಲಿ ಇದೆಯಾ ನೋಡ್ಕೊಳ್ಳಿ ಮಧ್ಯಭಾಗ. ಇದನ್ನು ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಬ್ರಹ್ಮ ಅಂದರೆ ಅರಿವನ್ನು ಮೂಡಿಸುವುದು. ತಪ್ಪು ಸರಿ ಅನ್ನೋದೇ ಗೊತ್ತಾಗಲ್ಲ. ನಾನು ಕರೆಕ್ಟಾಗಿದ್ದೀನಿ, ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ಈ ಖುಷಿಯಾಗಿದ್ದೀನಿ ಅಂದರೆ ಇದೇ ಧರ್ಮ, ಇದೇ ಧರ್ಮಕ್ಕೆ ಹತ್ತಿರವಾದಂಥ ಮನೆ. ಈಗ ಇನ್ನೊಂದು ಚಿತ್ರ ಇದೇ ಪಕ್ಕದಲ್ಲಿ ಒಂಚೂರು ನೋಡ್ಬಿಡೋಣ. ಕರೆಂಟ್ ಪಾಸ್ ಆಗ್ತಕ್ಕಂಥ ಭಾಗ ಅಂತ ಗೊತ್ತಾಗಿದೆ. ಇಲ್ಲಿ ಗಮನಿಸ್ಕೋಬಹುದು, ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಭೂಮಿ ಅಂತಕ್ಕಂಥದ್ದು ಏನು ಹೇಳ್ದೋ, ಇಲ್ಲಿ ಇರ್ತಕ್ಕಂಥ ಮನೆ ಒಳಗಡೆ ಇರ್ತಕ್ಕಂಥದ್ದು 7 ಸಂಖ್ಯೆ ಇದೆ. ಅಲ್ಲಿ ಗಮನ ನೋಡ್ಕೋಬೋದು ನೀವು. ಈ 7 ಸಂಖ್ಯೆಗಳು ಗ್ರಹಗಳನ್ನು ಮನೆ ಒಳಗಡೆ ಇಟ್ಕೋಬೇಕು. ಅಲ್ಲಿ ಮೇಲ್ ಕಾಣಿಸ್ತಾ ಇದೆ ನೋಡಿ, ರಾಶಿಗಳು ಅಂತ ಕೇಳ್ತೀವಲ್ಲ, ನಮ್ಮ ರಾಶಿ ಹೆಂಗದೆ ಟೈಮ್ ನೋಡಿ ಅಂತ. ನೋಡಿ ಅಲ್ಲಿ ಮೇಲ್ಭಾಗ ಕಾಣಿಸ್ತಾ ಇದೆ, ಮೇಷ, ವೃಷಭ, ಮಿಥುನ. ರಾಶಿಗಳು ಇರ್ತಕ್ಕಂಥದ್ದು ಎಲ್ಲಿ, ಭೂಮಿಯಲ್ಲಿ ಇರ್ತಕ್ಕಂಥದ್ದು ಯಾವುದು ಮುಂದೆ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಮಧ್ಯಭಾಗವನ್ನು ಅಂದರೆ ಭೂಮಿಯನ್ನು ನಾವು ಸೂರ್ಯಗೆ ಎಲ್ಲಿ ನಾವು ಜಾಗ ಕೊಟ್ಟಿದ್ದೀವಿ, ನಮ್ಮ ಮನೆಯೊಳಗಡೆ ಸೂರ್ಯ ಎಲ್ಲಿದ್ದಾನೆ ಅಂದರೆ ಆ ಮಧ್ಯದಲ್ಲಿ ನೋಡಿ ಕಿರಣಗಳು ಸುತ್ತಾ ಇದೆಯಲ್ಲ, ಅದೇ ನಮ್ಮ ಮನೆಯ ಸೂರ್ಯ. ಆ 5 ಭಾಗ ಇದೆ ನೋಡಿ, ಅಲ್ಲಿ 4, 5 ಆ ಭಾಗಗಳಿದೆ. ಇದೇ ನಮ್ಮ ಪಂಚಭೂತಗಳು ಅಂತ ನಾವೇನು ಹೇಳ್ತೀವಿ. ನಮ್ಮ ಭೂಮಿ ಸೃಷ್ಟಿಯಾಗಿದೆ ಪಂಚಭೂತಗಳಿಂದ ಅಂತ ಏನು ಹೇಳ್ತೀವಿ. ಈ ಭಾಗವನ್ನು ಗಮನಿಸಿದಾಗ ನಮ್ಮ ಮನೆಯಲ್ಲಿ ಎಲ್ಲ ಗ್ರಹಗಳು ನಮ್ಮ ಭೂಮಿಯಲ್ಲೇ ಇರುತ್ತೆ. ಅಂದರೆ ನೀವು ಪ್ರಕೃತಿಯನ್ನು ಹೇಗೆ ಡಿವೈಡ್ ಮಾಡಿ, ಅಲ್ಲಿ 1, 2, 3 ಕಾಲಮ್ ಇದೆ. ಈ 3 ಕಾಲಮನ್ನು ನಾವು ಕೊನೆ ಭಾಗ 3 ಭಾಗವನ್ನು ಮನೆ ಡಿವೈಡ್ ಮಾಡಬೇಕು. ಅಂದರೆ 3 ಭಾಗ ಮಾಡಬೇಕು. ನಮ್ಮ ಅಳತೆಯನ್ನು ಎಷ್ಟು ಅಳತೆ ಮನೆ ಕಟ್ಟಬೇಕು ಅದನ್ನು 3 ಭಾಗ ಮಾಡಿ ವಿಂಗಡಿಸಿದಾಗ ಮನೆಯಲ್ಲಿ ಎಲ್ಲ ಗ್ರಹಗಳು ಸ್ಥಾಪನೆ ಆಗ್ತಾರೆ. ಇದಿಷ್ಟು ಸತ್ಯ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ನಾವು ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗೂ ಕೂಡ ತಗೋಬೇಕು. ಸುಮ್ಮನೆ ಏನೋ ಹೇಳ್ಬಿಟ್ಟು ನಾನು ಕಲ್ತು ಬಿಟ್ಟಿದ್ದೀನಿ ಅಂತ ನೆನ್ನೆ ಹೇಳಿದೆ, ಮಣಿಗಳು ಹಾಕ್ಕೊಂಡು ಕೂತ್ಕೊಂಡು ಮಂತ್ರ ಹೇಳ್ಬಿಟ್ಟು ಸಂಸ್ಕೃತ ಹೇಳ್ಬಿಟ್ರೆ ಏನೂ ಬರಲಿಲ್ಲ. ಅದೆಲ್ಲ ಸುಮ್ಮನೆ ವೈಜ್ಞಾನಿಕವಾಗಿ ಅರ್ಥಗರ್ಭಿತವಾಗಿರಬೇಕು, ಆಧ್ಯಾತ್ಮಿಕವಾಗಿಯೂ ಇರಬೇಕು, ಧಾರ್ಮಿಕವಾಗಿಯೂ ಇರಬೇಕು, ವೈಜ್ಞಾನಿಕವಾಗಿಯೂ ಇರಬೇಕು. ಈ ಸತ್ಯವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋದೇ ಆದರೆ, ನಿಮ್ಮ ಅಂದಚಂದದ ಮನೆಗಳನ್ನು ಕಟ್ಕೊಳ್ಳೋಕೆ ಪ್ರಯತ್ನ ಪಡೋದೇ ಆದರೆ, ನಿಮ್ಮ ಕುಟುಂಬದ ರಹಸ್ಯ ವ್ಯಾಮೋಹ, ಮೋಹ, ಅಯ್ಯೋ ನಮ್ಮ ಅಣ್ಣಂಗೆ ಹಿಂಗಾಯಿತು, ಅಯ್ಯೋ ನನ್ನ ಹೆಂಡತಿಗೆ ಹಿಂಗಾಗೋಯ್ತು, ಅಯ್ಯೋ ನನ್ನ ಮಗುಗೆ ಹಿಂಗಾಯಿತು, ಈ ಕರ್ಮದ ದುಃಖದ ಒಂದು ಛಾಯೆ ನಿಮ್ಮ ಮನೆಯಲ್ಲೇ ನಿವಾರಣೆ ಆಗುತ್ತೆ. ನೋ ಸೆಂಟಿಮೆಂಟ್. ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ಏನಾಗ್ತದೋ ಆಗ್ಲಿ ಅನ್ನೋ ಪ್ರಶ್ನೆ ಅಲ್ಲ. ಅವರು ಚೆನ್ನಾಗಿದ್ದಾರೆ, ಯಾಕೆ ಯೋಚನೆ ಮಾಡಬೇಕು? ಅಂದರೆ ಕುಟುಂಬದ ಬಗ್ಗೆ ಪೂರ್ಣವಾಗಿ ನಾವು ಬಂಧನದಲ್ಲಿ ಸಿಕ್ಕಾಕೊಳ್ಳೋದು. ಈ ಬಂಧನದಿಂದ ಹೊರಗಡೆ ಬರೋಕ್ಕಾಗಲ್ಲ. ಬೆಳಗ್ಗೆ ಆಯಿತು ಅಂದರೆ ಅಲ್ಲಿಂದ ಫೋನು, ಯಾರೋ ಫೋನ್ ಮಾಡಿದ್ರು, ನಮ್ಮ ಚಿಕ್ಕಮ್ಮನಿಗೆ ಹುಷಾರಿಲ್ವಂತೆ, ನಮ್ಮ ಅತ್ತೆಗೆ ಹುಷಾರಿಲ್ವಂತೆ, ನನ್ನ ತಮ್ಮನಿಗೆ ಹುಷಾರಿಲ್ವಂತೆ. ಇದೇ ರೀ ನಿಮ್ಮ ಮನೆಯಲ್ಲಿ ದಾತಿಗಡಿಸ್ತಕ್ಕಂಥ ವಿಚಾರ ಮನೆಯಲ್ಲಿ ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ಗ್ರಹಗಳನ್ನು ಕೂರಿಸ್ಕೊಂಡಿದ್ದೀರಾ, ನಿಮ್ಮ ಮನೆಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಏನು ಬೇಕು ಅಂತಕ್ಕಂಥದ್ದನ್ನು ನೀವು ಪಡ್ಕೊಂಡಿದ್ದೀರಾ ಅಂತಕ್ಕಂಥ ಸತ್ಯವನ್ನು ತಿಳಿಸೋದಕ್ಕೆ ಇವತ್ತು ನಿಮಗೆ ಈ ವಿಚಾರವನ್ನು, ಚಿತ್ರಣವನ್ನು ತೋರಿಸಿದ್ದು. ಇದನ್ನು ನೀವು ಯಾವ ರೀತಿ ತಗೊಂಡು ಅರ್ಥ ಮಾಡ್ಕೋತೀರಾ ಅಂದರೆ, ಇದು ಒಂದು ಕಲಿಯೋದು ತಿಳಿಯೋದು ಎರಡೂ ಇದೆ. ಇದನ್ನು ತಿಳ್ಕೊಂಡು ನಾವು ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಈ 4 ದಿಕ್ಕಲ್ಲಿ ಇರ್ತಕ್ಕಂತಹ ವಿಚಾರವನ್ನು ಯಾವ್ಯಾವ ರೀತಿ ನಮಗೆ ಕಲಿಸುತ್ತೆ, ಮನೆ ಪಾಠ ಕಲಿಸುತ್ತೆ ಅನ್ನೋ ಸತ್ಯ ನಿಮಗೆಲ್ಲ ಅರ್ಥ ಆಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.